ಬಿಲ್ಡಿಂಗ್ ಎಲ್ಲ ನೋಡಿ ಯಾವ ಥರ ಇದೆ ಅಂತ. ಬಿಲ್ಡಿಂಗು ಆಕಾಶಕ್ಕೆ ಏಣಿ ಹಾಕಿದ ಥರ ಇದೆ ಬಿಲ್ಡಿಂಗ್. मामू हाय बोलो, हाय हाय। ये क्या है मामू? स्टैचू मेला वाला है। ಒಂದು ಸಿಗ್ನಲ್ ಅಲ್ಲಿ ಗಾಡಿ ಎಷ್ಟು ಲೈನ್ ಆಫ್ ಲೈನ್ ಇದೆ, ಎಲ್ಲ ಸೈಡ್ ಗಾಡಿ. ಮುಂಬೈ ಸಿಟಿ ನೇವ್ ಮುಂಬೈ ಹೋಗ್ಬೇಕು. ವಾಸಿ ಪನ್ವೇಲ್ ಎಲ್ಲ ಸ್ಟ್ರೈಟ್ ಏನು. ಲೈಟ್ ಗುಹೆಯಲ್ಲಿ ಬರಬೇಕಾದ್ರೆ ಬಾರ್ ನಡಿಬೇಕಾದ್ರೆ ಈ ಥರ ಕೇಳುತ್ತೆ ನೋಡಿ. ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಟ್ರಕ್ ಸಂಚಾರಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೇ ಇರಲಿ. जा रहा है लोड के लिए। कहाँ से गाँव का नाम क्या? साकिना का ನನ್ನ ಗಾಡಿಗೆ ಲೋಡ್ ಆಯಿತು. ಸಾಕಿನಾಕ ಲೋಡಿಂಗ್ ಪಾಯಿಂಟ್ಗೆ ಹೋಗ್ತಾ ಇದ್ದೀನಿ ಇವಾಗ. मामा आपका ट्रांसपोर्ट का नाम क्या है? हाँ अरुण ट्रांसपोर्ट, वासी मुंबई, मसाला मंडी. ಇದು ವಾಸಿ ಮಸಾಲಾ ಮಾರ್ಕೆಟ್ ರೋಡ್. ಇಲ್ಲಿಂದ ಹೋಗುತ್ತೆ ಮುಂಬೈ ಸಿಟಿ ತೋರಿಸೋಣ ಇವತ್ತು ಅಂತ ಹೇಳಿ. ನೋಡೋಣ. ಮುಂಬೈ ಸಿಟಿ ಅಲ್ಲ, ಆದರೂ ಅದು ಸ್ವಲ್ಪ ಸಾಕಿನಾಕ ಸಿಟಿ ಅಲ್ಲ. ಇದು K29C 1381 ಅಳಿಯಾ ಮಾವ. ಜೈ ಭಾಗೀರಥಿ. ಮುಂಬೈ ಲೋಡಿಗೆ ಹೋಗ್ತಾ ಇರೋಂಥ ಗಾಡಿಗಳು. ಮುಂಬೈ ಸಿಟಿ ಹೋಗೋಕ್ಕಿಲ್ಲ ನನಗೆ, ನಮ್ಗೆ ಹೋಗಿಲ್ಲ. ಆದರೂ ತುಂಬ ಟ್ರಾಫಿಕ್ ಇದೆಯಲ್ಲ, ಲೈಟಾಗಿ ಇಲ್ಲಲ್ಲ. रोड थाने, हाँ ब्रिज का ऊपर है ना, थाने होगा रोड, थाने भिवंडी KL 40 ಗಾಡಿ. ಪೈನಾಪಲ್ ಒಂದಿರೋ ಗಾಡಿ ನಮ್ಮ ತಾಣೆ. ಪೈನಾಪಲ್ 100 ಮಾಡಿ ನೋಡಿ. ಬಿಲ್ಡಿಂಗ್ ಎಲ್ಲ ನೋಡಿ ಯಾವ ಥರ ಇದೆ ಅಂತ. ಬಿಲ್ಡಿಂಗು ಆಕಾಶಕ್ಕೆ ಏಣಿ ಹಾಕಿದ ಥರ ಇದೆ ಬಿಲ್ಡಿಂಗ್. ಸಿಟಿಯಲ್ಲಿರೋಂಥ ರೋಡ್ ನೋಡಿ ಯಾವ ಥರ ಇದೆ. ಫ್ಲೈಓವರ್ ಇಳಿಯೋದು ಹತ್ತದ. ಬಾಂಬೆ ಸಿಟಿ ರೋಡ್ ಚೆನ್ನಾಗಿದೆ, ಅದೊಂದು ಖುಷಿ ಅಲ್ಲ ಹೋಗೋಕ್ಕೆ. ಈ ಥರ ನಮ್ಮೂರಲ್ಲೆಲ್ಲ ರೋಡ್ ಆಗಿದ್ದರೆ ಯಾವ ಥರ ಇದೆ. ರೋಡ್ ಚೆನ್ನಾಗಿದೆ, ಟ್ರಾಫಿಕ್ ಅಷ್ಟೇ ಇದೆಲ್ಲ ಫುಲ್. ಅಲ್ಲಿ ಜಾಮ್. 16 ಕಿಲೋಮೀಟ್ರ್ ಹೋಗೋಕ್ಕೆ ಎಷ್ಟು? 1 ಅವರ 2 ಅವರ್ 38 ಮಿನಿಟ್ಸ್ ಬಾಕಿ. ಮತ್ತು ಎಷ್ಟು ಕಿಲೋಮೀಟ್ರ್? 15 ಕಿಲೋಮೀಟ್ರು 40 ನಿಮಿಷ. ನಮ್ಮ ಆಫೀಸಿಂದ ಬಂದವರು, ಅವ್ರು ಕರ್ಕೊಂಡು ಹೋಗೋದು ಅಲ್ಲ. मामू हाय बोलो, हाय हाय। चलाते उधर पुलिस आके हमारा राइट जाने के लिए बोलते हैं। नहीं, वो गाड़ी पकड़ने के लिए वो पकड़ा ना। नहीं, उधर से हम लोग को पकड़ दिया, उधर से राइट साइड में था। वो गाड़ी वाले को कुछ गड़बड़ है। लेफ्ट किया उसने, वो भी लेफ्ट से आ रहे थे। ಇಲ್ಲಿ ಪೊಲೀಸವ್ರು ಯಾವುದ್ರಲ್ಲಿ ಬರ್ತಾರೆ ಅಂತ ಗೊತ್ತಾಗಲ್ಲ. ಎಲ್ಲಿಂದ ಬರ್ತಾರೆ, ಯಾವ ಥರ ಬರ್ತಾರೆ ಅಂತ ಗೊತ್ತಾಗಲ್ಲ. ಒಬ್ಬರು ರೈಟಲ್ಲಿ ಹೋಗೋದು, ಲೆಫ್ಟಲ್ಲಿ ಹೋಗೋದು ಅಂತ ಹೇಳ್ತಾರೆ. ಆಯ್ತು ನಡ್ಕೊಂಡು ಹೋಗೋಕ್ಕಷ್ಟೇ, ಅವ್ರ ಹತ್ರ ಮಾತಾಡೋಕ್ಕಾಗತ್ತೆ ಇಲ್ಲ. ಸಿಟಿಯಲ್ಲಿ ಡ್ರೈವಿಂಗ್ ಮಾಡೋದಂದ್ರೆ ಅಷ್ಟು ಈಸಿ ಇಲ್ಲ ಅಲ್ಲಣ್ಣ? ಈಸಿ ಉಂಟು. ಎಲ್ಲ ರೈಟು ಲೆಫ್ಟು ಎಲ್ಲ ಓವರ್ಟೇಕ್ ಮಾಡಿಕೊಂಡು
ಎಲ್ಲರೂ ಬಾಯಿನ ಬೈಗಳು ತಿನ್ಕೊಂಡು ನೀರು ಈಗ ಆ ಕಡೆ. ಹಾಂ ಬ್ರಿಡ್ಜಿಂದ ಆ ಕಡೆ ಏನು ಇದೆ ಜಾಮ್. ಪೊಲೀಸ್ನವರು ಇದು ಹೊಸ ಬ್ರಿಡ್ಜ್ ಅಂತಲ್ಲ. ಬೈಕವರೆಗೆ ನಾವು ನೋಡಿಲ್ಲ, ಬೈಕ್ ಲಾರಿ ನಾವು ಯಾವ ಈ ರೋಡ್ ಇಲ್ಲ, ಇನ್ನೊಂದು ಬ್ರಿಡ್ಜ್ ಅಲ್ಲ. ಅದಕ್ಕೆ ಅದು ಲಾರಿ ಎಲ್ಲ ಕೊಟ್ಟಿದ್ದಾರೆ ಈಗ. ಸಮುದ್ರ ಮಧ್ಯೆ ಬ್ರಿಡ್ಜ್ ಅಲ್ಲ, ಅದಕ್ಕೆ ಲಾರಿ ಎಲ್ಲ ನೋಡಿದೆ. ನಾವು ಮಸ್ಜಿದ್ ಬಂದಿದ್ದ ರೋಡ್ ಮಾಡಿದ್ರೆ ಅದೇ ಕೊಟ್ಟು ನಾವು ಫುಲ್ ಬ್ಲಾಕ್ ಸಿಗ್ನಲು ಬ್ಲಾಕ್. थोड़ा साइड देखो, वो तो मेरा गाड़ी तो उसी रोड पे पाना जाए और किधर है? खाना में चलिए BMW ये लास्ट से ना कोई कितना किलोमीटर बाकी है? उबर वाला क्या करता है? उबर वाला ऊबर वाला ज़्यादा हो गया तुमने। अरे ऑटो रिक्शा था, अभी ऊबर वाला। ये क्या है मामू? स्टैचू ಮೇಳ ವಾಲ ಹಾಂ, ಸಂಗೀತ ರಸಮಂಜರಿ ಕಾರ್ಯಕ್ರಮ ಅದಕ್ಕೆಲ್ಲ ಹೋಗೋದು. ಮೇಳವಾಲ ಅಂದರೆ ಸಿಟಿಯಲ್ಲಿ ಬಂದು ಗಳ್ಳಿ ಒಳಗಡೆ ಮಡಿ ಮಾಡಿಟ್ಟು ಹೋಗ್ತಾ ಇದ್ದೀನಿ. ಹೋಗಿ ಹೋಗ್ಬೇಕು. ಉಸಿರು ಕಟ್ಟದಂಗೆ ಆಯಿತು. ಇಲ್ಲೊಂದು ಇಕ್ಕಟ್ಟು ಜಾಗದಲ್ಲಿ ಒಳಗಡೆ ತೆಗಿಬೇಕಾದ್ರೆ ನೋಡಿ. ನೋಡಿ, ಒಂದು ಬೈಕ್ ಹೋಗ್ಬೇಕು, ನಿಲ್ಲಿಸ್ಕೊಡ್ಬೇಕು. ಇಂಥ ಇಕ್ಕಟ್ಟು ಜಾಗ ಗಾಡಿ ಕರ್ಕೊಂಡು ಬರ್ತಾರಲ್ಲ. ಮಕ್ಕಳು, ಗಾಡಿಗಳು, हाँ थोड़े थोड़े लेता है ना। मैं देख के ले रहा है, क्या टेंशन में रहा है? तुम लोग बोलने का 4 आदमी बोला तो मैं किसको मैन में रखने का? देखिए, एक आदमी चलो, एक आदमी रुको, एक आदमी चलो। ಈ ರಸ್ತೆಯಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ನನಗೆ ರಿಟರ್ನ್ ಬರಬೇಕಾದ್ರೆ ಯಾವ ಥರ ಅಂತ ಗೊತ್ತಾಗ್ತಾ ಇಲ್ಲ. ಇವಾಗಲೇ ನೋಡಿ, ಈ ರಸ್ತೆ ಅಂದರೆ ಇಕ್ಕಟ್ಟಾಗಿದೆ. ಇದು ಗಳ್ಳಿ ಅಂದರೆ ಒಂದು ಏರಿಯಾ ಥರ. ಆ ಏರಿಯಾದೊಳಗಡೆ ಹೋಗ್ತಾ ಇದ್ದೀನಿ. ಅಂದರೆ ನಾನು ಲೋಡಿಂಗ್ ಪಾಯಿಂಟ್ ಹೇಳುವಾಗ ಇಂಡಸ್ಟ್ರಿಯಲ್ ಏರಿಯಾ ಆ ಥರ ಅಂದ್ಕೊಂಡೆ. ನೋಡಬೇಕಾದ್ರೆ ಅಕ್ಕಪಕ್ಕದಲ್ಲಿ ಮನೆಗಳು, ಅಂಗಡಿ, ಕಂಪೌಂಡು, ಇದ್ರ ಮಧ್ಯೆ ಹೋಗ್ಬೇಕು. ಅದು ತುಂಬಾ ಭಯ ಆಗ್ತಿದೆ. ಯಾಕಂದರೆ ಬರಬೇಕಾದ್ರೆ ಯಾವ ಥರ ಅಂತ ನೈಟು ರಿಟರ್ನ್ ಬರೋದು. ಇವಾಗ ಫ್ಯಾಕ್ಟ್ರಿಯವರು ಇದ್ದಾರೆ, ಮತ್ತೆ ಇರ್ತಾರ ಇಲ್ವೋ ಗೊತ್ತಿಲ್ಲ ಏನು.
ಆದರೂ ಕರ್ಕೊಂಡು ಹೋಗ್ತೀನಿ ಮತ್ತು ನಮ್ಮವ್ರು ಇದ್ದಾರಲ್ಲ, ಹಂಗಾಗಿ ಧೈರ್ಯದಿಂದ ಹೋಗ್ತಾ ಇದ್ದೀನಿ. ಇಕ್ಕಟ್ಟು ರಸ್ತೆ ಅಂದರೆ ತುಂಬಾ ಇಕ್ಕಟ್ಟು. ಇದರಲ್ಲಿ ಹೋಗ್ಬೇಕಾದ್ರೆ ಅಷ್ಟೇ ಭಯ ಆಗ್ತಾ ಇದೆ. ಅಲ್ಲಲ್ಲಿ ಮೇಲ್ಗಡೆ ಶೀಟ್ಗಳು ತಾಗತ್ತಾ, ಅಂಗಡಿ ಬಾಗಿಲು ಎಲ್ಲ ಕಾಣಿಸ್ತಾ ಇದೆ. ಅಲ್ಲಿ ತನಕ ನನ್ನ ಗಾಡಿ ಸೇಫ್ ಹೋಗಿ ಕಟ್ ಮಾಡಿ ಹೋಗೋದು ನೋಡಿ. ಇಲ್ಲಿ ಇಂಥ ಚಿಕ್ಕ ರೂಟಲ್ಲಿ ಯಾವ ಥರ ಇದೆ ಅಂತ ಗೊತ್ತಾಗ್ತಾ ಇದೆ ನೋಡಿ. ನಮ್ಮವರೊಬ್ಬರು ನಡ್ಕೊಂಡು ಮುಂದ್ಗಡೆ ಹೋಗೋ, ಯಾಕಂದರೆ ಸೈಡ್ ಹೇಳೋಕ್ಕೆ ಗಾಡಿಗಳನ್ನೆಲ್ಲ ಸೈಡ್ ಮಾಡ್ಕೊಂಡು ಹೆಂಗಾದರೂ ಮಾಡಿ ಫ್ಯಾಕ್ಟ್ರಿ ಹತ್ತ ನಾವು ಹೋಗ್ತಾ ಇದ್ದೀವಿ. ಆಫೀಸವ್ರು ಕಳಿಸ್ತಿರೋದು ನಮ್ಗೆ ಗೊತ್ತಿಲ್ಲ, ಇಂಥ ಪಾಯಿಂಟ್ ಈ ಥರ ಇರುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಮುಂಬೈ ಸಿಟಿ ಅಂದರೆ ಲೋಡಿಂಗ್ ಪಾಯಿಂಟ್ ಕಷ್ಟ ಎಲ್ರಿಗೂ ಗೊತ್ತಿರುತ್ತೆ. ಮುಂಬೈಯಲ್ಲಿ ಡ್ರೈವಿಂಗ್ ಮಾಡಬೇಕಂದ್ರೆ ಡಬಲ್ ಗುಂಡಿಗೆ ಬೇಕು ಅಂತ ಹೇಳ್ತಾರೆ. ಅದೇ ಥರ ಆಗಿದೆ. ನನಗೆ ಡಬಲ್ ಅಲ್ಲ, ಟ್ರಿಬಲ್ ಗುಂಡಿಗೆ ಬೇಕಿತ್ತು ಈ ಟ್ರಿಪ್ ಮಾತ್ರ. ತುಂಬಾ ಕಷ್ಟ ಆಯ್ತು ಇದ್ರ ಒಳಗಡೆ ಹೋಗ್ಬೇಕಾದ್ರೆ. ಟ್ರಿಪ್ಪಲ್ಲೂ ನಾನು ಸಿಂಗಲ್ ಹೋಗ್ತಿದ್ದೆ. ಈ ಸಲ ನಮ್ಮ ಸ್ನೇಹಿತನ ಕರ್ಕೊಂಡು ಹೋದೆ, ಹಂಗಾಗಿ ಬಚಾವಾದೆ ಅಂತ ಹೇಳ್ಬೋದು. ಏನಿಲ್ಲ വീടഞ്ച് ശാന്ത इवेंट आइटम लोडो इवेंट आइटम है ना, इवेंट कोचिन से, इधर से कोचिन ಸಾಕಿನಾಕ ಟೌನ್. ಒಂದು ಟೀ ಕುಡ್ದು ಹೋಗೋಣ ಅಂತೇಳಿ ಲೋಡಿಗೆ ಗಾಡಿ ಇಟ್ಟು ಲೋಡಲ್ಲಿ ಆಯಿತು, ಅಗ್ಗತ್ತರ ಪತ್ರಿಕೆ ಆಗ್ತಾ ಆಯಿತು. ಒಂದು ಟೀ ಕುಡಿಯೋಣ ಅಂತೇಳಿ ನೇರಲ್ಲಿ ಬಂದ್ವಿ. ಕೇರಳ ಜ್ಯೂಸ್ ಮಿಷನ್ ಎಲ್ಲರೂ ಮಿಕ್ಸಿಯಲ್ಲಿ ಮಾಡೋದು. ಈ ಒಂದು ಕೈಯಲ್ಲಿ ಜ್ಯೂಸ್, ಹ್ಯಾಂಡ್ ಮಿಕ್ಸಿ. ಅಂತಿತ್ತು ನನ್ನ ಗಾಡಿ ಲೋಡ್ ಆಯಿತು, ಹೊರಡುವಂಥ ರಸ್ತೆ ಯಾವ ಥರ ಇದೆ ಅಂತೇಳಿ ನಿಮ್ಗೆ ತೋರಿಸೋಣ ಅಂತೇಳಿ ನೋಡಿ. ಇವಾಗ ವಿಡಿಯೋ ಸ್ವಲ್ಪ ಸ್ಪೀಡ್ ಇರ್ಬೋದು, ಅದರ ರಸ್ತೆ ಯಾವ ಥರ ಇದೆ ಅಂತೇಳಿ ನಿಮ್ಗೆ ಸ್ವಲ್ಪ ತೋರಿಸೋಣ ಅಂತ. थोड़ा इधर आओ, जाएगा ना। मार उधर उधर मार उधर मार उधर मार उधर मार उधर मार मार उधर। अरे उधर मार बोल रहा तो आगे ले रहा है भैया उधर देखो पहले। अरे उधर मार, ठीक है
देखता है भैया, हम चलाते हैं ना। उधर मार, तुम लोग क्या चलाते मेरे को मालूम है। ऑल ओवर गाड़ी नहीं आ रही है भाई अंदर, तुम मेरे को मत सिखा दी। भैया अभी तक आराम से है। तो पासवान को बुला, मैं तेरे को क्या बोल रहा हूँ, पहली बार गाड़ी में अंदर आ रही है, मार उधर अंदर गाड़ी ए सामान उधर मार उधर मार किसकी चीज है मार उधर उसको भी बुला, चारों को भी बुला, तुम उधर मार बोल रहा हूँ, मार उधर ಯಪ್ಪ ಆ ರಸ್ತೆಯಲ್ಲಿ ಬರಬೇಕಾದ್ರೆ ಒಂದೊಂದು ಜನರ ಒಂದೊಂದು ಅಭಿಪ್ರಾಯ. ಯಾಕಂದರೆ ನಮ್ಮವ್ರು ಇದ್ದಾರೆ, ನಮಗೆ ಗ್ಯಾರಂಟಿ ಇದೆ ಗಾಡಿ ಬರುತ್ತೆ ಅಂತ ಹೇಳಿ ಇದಲ್ಲ. ಇನ್ನಲ್ಲಿ ಬಂದವರು ಇದ್ದವರು ಏನೋ ಅವ್ರದ್ದೇ ರಾಜ್ಯಭಾರ ಥರ ಮಾತಾಡಿಕೊಂಡು ಡ್ರೈವರ್ಗಳಂದರೆ ನಮ್ಗೆ ಅಷ್ಟು ಗೊತ್ತಾಗೋಲ್ವಾ. ನಾವು ಗಾಡಿ ತಂದಿರೋದು ನಾವು ಹೋಗೋಕ್ಕೆ ಅಂತ ಹೇಳಿ ತಂದಿರೋದು, ಅಲ್ಲಿ ಇಟ್ಟು ಹೋಗೋಕ್ಕೆ ತಂದಿರ್ತೀವ ಇಲ್ಲ ತಾನೇ. ನಮ್ಮ ಗಾಡಿಗೆ ಅವ್ರ ಗೋಡೆನ ಅವ್ರ ಬೈಕ್ ಅವ್ರ ಕಾರ ನಮ್ಮ ಗಾಡಿಗೆ ಏಟಾಗೋದು ನಮ್ಗೆ ಗೊತ್ತಿರುತ್ತೆ. ಅದಕ್ಕೆ ನಮಗೆ ಎಷ್ಟು ಜಾಗ್ರತೆಯಿಂದ ಹೋಗೋಕ್ಕಾಗುತ್ತೆ ಅಷ್ಟು ಜಾಗ್ರತೆಯಿಂದ ನಾವು ಹೋಗ್ತೀವಿ. ಇವ್ರನ್ನೇ ಹೇಳಿದ ಪ್ರಕಾರ ನಾವು ಗಾಡಿ ಓಡಿಸಂಗಿಲ್ವ, ನಾವು ಅಂಥ ರೂಟ್ಗಳಲ್ಲಿ ಹೋಗಿಲ್ಲ ಅಂತ ಅಂದ್ಕೊಳ್ತಾರೆ. ಆದರೆ ನಮ್ಮ ಸೇಫ್ಟಿ ನಾವು ಮಾಡಿಕೊಂಡು ನಮ್ಮ ಜನ ಇರುವಾಗ ನಮ್ಗೆ ಯಾವುದೇ ಭಯ ಇಲ್ಲ. ಯಾಕಂದರೆ ಅವ್ರು ಕರೆಕ್ಟಾಗಿ ಗೊತ್ತಿರುತ್ತೆ ನಮ್ಮ ಗಾಡಿ ಯಾವ ಥರ ಕಟ್ಟಾಗುತ್ತೆ ಅಂತ. ಈ ಕಾರ್ ಓಡಿಸೋನು ಬಂದು ಲಾರಿಯಲ್ಲಿ ಸೈಡ್ ಹೇಳಿದ್ರೆ ಎಲ್ಲಪ್ಪ ಗೊತ್ತಾಗುತ್ತೆ ನಮ್ಗೆ ಹೇಳಿ. भाई कर दो ಎಂತ ಇಕ್ಕಟ್ಟು ರಸ್ತೆ ಅಂದರೆ ನೋಡಿ, ಲೆಫ್ಟ್ ಸೈಡಲ್ಲಿ ಗಾಡಿಗಳ ಪಾರ್ಕಿಂಗು, ರೈಟ್ ಸೈಡಲ್ಲಿ ಗೋಡೆ, ಇದ್ರ ಮಧ್ಯದಲ್ಲಿ ಗಾಡಿನ ತರೋದೇ ಒಂದು ವಿಚಿತ್ರ ಅನ್ನಿಸ್ತು ನನಗೆ. ಆದರೂ ರೋಡ್ ಪಾಯಿಂಟಿಗೆ ಹೋಗಾಗಿದೆ, ರೋಡಿಂಗ್ ವಯಸ್ಸಾಗಿದೆ, ನಾವು ರೋಡ್ ತಗೊಂಡು ಬರಲೇಬೇಕಾಗ್ತದೆ. ಇಂಥ ಸಂದರ್ಭದಲ್ಲೂ ನಮ್ಮ ಜೊತೆಗಿದ್ದ ನನ್ನ ಸ್ನೇಹಿತ ಡ್ರೈವರು ಅವ್ರು ತುಂಬಾ ವಾಕಿಂಗಲ್ಲಿ ಈ ಸೈಡ್ ಹೇಳ್ಕೊಂಡು ರೈಟು ಲೆಫ್ಟು ಕರೆಕ್ಟಾಗಿ ಸೈಡ್ ಹೇಳ್ಕೊಂಡು, ಅದೇ ರೀತಿ ಅಲ್ಲಿ ಫ್ಯಾಕ್ಟ್ರಿ ಅವರು ಕೂಡ ಜನರು ಹೊರಟತನಕ್ಕೂ ಮಿತಿ ಇರಲಿಲ್ಲ. ಯಾಕಂದರೆ ಅಲ್ಲಿ ಅವರು ಆ ಥರನೇ, ನಾವು ಏನು ಮಾಡೋಕ್ಕಾಗಲ್ಲ, ಅದು ನಾವು ಒಂದು ಕೆಲಸ ನಾವು ಮಾಡಲೇಬೇಕಾಗ್ತದೆ.
ಆದಷ್ಟು ನನಗೆ ಒಂಚೂರು ಗಾಡಿ ಗೀಟ್ ಬೀಳ್ದಂಗೆ ಗಾಡಿನಲ್ಲಿ ನಿಂತೈತೆ. ಮಾತ್ರ ಹೊರಗೆ ಬಂದಾಗ ನನಗೆ ನರಕದಿಂದ ಸ್ವರ್ಗಕ್ಕೆ ಬಂದಂಗೆ ಆಯಿತು. नहीं मत जाओ मत जाओ। रुको 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 रुको। तुम्हारा पंडित देख उधर ही आता है गाड़ी का नीचे ಸಿಟಿಯಲ್ಲಿ ಬರಬೇಕಾದ್ರೆ ನೈಟು ಫುಲ್ ಟ್ರಾಫಿಕ್ಕು ಇದು ಮುಂಬೈ ಸಿಟಿ ನೈಟ್ ವೈಬ್ ಹೇಗಿದೆ ಮುಂಬೈ ಸಿಟಿ ನೈಟ್ ವೈಬ್ ಒಂದು ಸಿಗ್ನಲಲ್ಲಿ ಗಾಡಿ ಎಷ್ಟು ಲೈನ್ ಆಫ್ ಲೈನ್ ಇದೆ ಎಲ್ಲ ಸೈಡ್ ಗಾಡಿ ಮುಂಬೈ ಸಿಟಿ
ಸಿಟಿ ನವ ಮುಂಬೈ ಹೋಗ್ಬೇಕು, ವಾಸಿ ಪನ್ವೇಲ್ ಎಲ್ಲ ಸ್ಟ್ರೈಟ್ ಏನು. ಮೂರು ರಸ್ತೆ ಈ ಕಡೆ, ಮೂರು ರಸ್ತೆ ಆ ಕಡೆ, ಆದರೂ ಟ್ರಾಫಿಕ್ ಮಾತ್ರ ಕಮ್ಮಿ ಇಲ್ಲ. ಮುಂಬೈ ಸಿಟಿ ಬಿಟ್ಟು ಇವಾಗ ಹೈವೇ, ಎಕ್ಸ್ಪ್ರೆಸ್ ಹೈವೇ ಹೆಚ್ಚಿ ಆಯಿತು. ಇನ್ನು ನೇರ ಪುಣೆ, ಎಕ್ಸ್ಪ್ರೆಸ್ ಹೈವೇ ಪುಣೆ, ಆಮೇಲೆ ಸತಾರ, ಕೋಲಾಡ್, ಬೆಲ್ಗಾಮ್, ನಿಪ್ಪಾಣಿ ಬೆಲ್ಗಾಮು, ಬೆಳಗಾವಿಂದ ಧಾರವಾಡ, ಧಾರವಾಡದಿಂದ ಕಲ್ಗಟ್ಟಿ, ಕಲ್ಗಟ್ಟಿಯಿಂದ ಯಲ್ಲಾಪುರ, ಯಲ್ಲಾಪುರದಿಂದ ಕುಮಟಾ, ಅಂಕೋಲ, ಅಂಕೋಲದಿಂದ ಕುಮಟಾ, ಆಮೇಲೆ ನೇರ ಎಲ್ಲಿಗೆನ ಎಲ್ಲ ಭಟ್ಕಳ, ಕುಂದಾಪುರ, ಉಡುಪಿ, ಮಂಗಳೂರು, ಕಾಸರಗೋಡು, ಆಮೇಲೆ ತುಂಬ ನೇರ ಕೊಚ್ಚಿಗೆ. ನೈಟ್ ಗುಹೆಯಲ್ಲಿ ಬರಬೇಕಾದ್ರೆ, ಬಾರ್ ನಡಿಬೇಕಾದ್ರೆ ಈ ಥರ ಕೇಳುತ್ತೆ ನೋಡಿ. ಇದು ನೈಟ್ ಗುಹೆ. ಬರ್ಬೇಕಾದ್ರೆ ಹಗಲೊತ್ತು ಬಂದಿರೋದು, ಇವಾಗ ನೈಟ್ ಹೋಗ್ತಾ ಇರೋದು. ಟನಲ್ ರೋಡ್, ಎಕ್ಸ್ಪ್ರೆಸ್ ಸ್ಕೂಲ್. ತುಂಬಾ ಸ್ಪೀಡು ಈ ಟೋಲ್. ಗಾಡಿ ಬಂದ ತಕ್ಷಣ ಹೋಗ್ಬೋದು, ನಿಲ್ಲಂಗಿಲ್ಲ. ಅಲ್ಲ, ನಾನು ಡೀಸೆಲ್ ಹಾಕಬೇಕು. ಇಲ್ಲಿ ಪಂಪ್ಗಳಿವೆ, ಬಸ್ ಮುಂದೆ ಡೀಸೆಲ್ ಎಲ್ಲ ಹಾಕಿ ಒಂದು ಊಟ ಎಲ್ಲ ಮಾಡಿ ಹೋಗೋಣಲ್ಲ. ಎಕ್ಸ್ಪ್ರೆಸ್ವೇಯಲ್ಲಿರುವಂಥ ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪ್. ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೆ ಇರಲಿ ಅಂತ ಹೇಳ್ಕೊಂಡು ಎಲ್ರಿಗೂ ಟಾಟಾ ಬಾಬಾ ಅಂತ ಹೇಳ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.